ಪಾಲಿಗೆ ಬೆಳಕದೆ ಬಾರಯ್ಯ ಬಡವರ ಪಾಲಿಗೆ ಬೆಳಕದೆ ಬಾರಯ್ಯ ಪಾಲಿಸುವನವರತ ಪಂಚಲಿಂಗೇಶ್ವರ ಪಾಲಿಸುವನವರತ ಪಂಚಲಿಂಗೇಶ್ವರ ಶರಣಂ 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 ಪಂಚಲಿಂಗೇಶ್ವರ. ನಿನ್ನೆ ಪೂಜೆಗೆ ಹೂಗಳು ತಂದಿರುವೆ ಪಾಲಿಸುವನವರತ ಪಂಚಲಿಂಗೇಶ್ವರ ಪಾಲಿಸುವನವರತ ಪಂಚಲಿಂಗೇಶ್ವರ ಶರಣಂ 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 ಪಂಚಲಿಂಗೇಶ್ವರ ಪಂಚಲಿಂಗೇಶ್ವರ ಪಂಚಲಿಂಗೇಶ್ವರ. ಹೇ ತಾಯಿ ಚಾಮುಂಡೇಶ್ವರಿ, ನಿನ್ನನ್ನೇ ಹಾಡಿ ಹೊಗಳುವ ಈ ಪುಣ್ಯವಂತರ ನಾಡಿನಲ್ಲಿ ಮೈಸೂರು ಬೆಟ್ಟದ ಮೇಲೆ ಕುಳಿತುಕೊಂಡು ಕುಲನೆ ನಗುತ್ತಿರುವ ನನ್ನ ಕುಲದೇವತೆ, ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು. ತಾಯಿ ಚಾಮುಂಡೇಶ್ವರಿಗೆ, ನಿನ್ನನ್ನೇ ನಂಬಿದ ನನ್ನ ಪತಿ ಹಾಗೂ ನನ್ನ ಮೈದುನ ಈ ಮಣ್ಣಿನ ಮಕ್ಕಳಾಗಿ ನಿನ್ನ ಭೂಮಿಯ ಮೇಲೆ ಹೆಸರು ಇಟ್ಟು ಉಸಿರಾಗಿ ಬಾಳುತ್ತಿದ್ದರೆ ಅವರಿಗೆ ಈ ವರ್ಷ ಹಸಿರು ಕೊಟ್ಟು ಕಾಪಾಡು ಎಂದು ಈ ರೈತನ ರಾಜ್ಯದಲ್ಲಿ ಬೇಡಿಕೊಳ್ಳುತ್ತೇನೆ. ಇದೇನು ಕಾವೇರಿ, ದಿನನಿತ್ಯ ಈ ದೇವರನ್ನು ಪೂಜೆ ಮಾಡಿದ್ರೆ ಈ ರೈತನ ತುತ್ತು ತೆಪ್ಪಿಸೋದ ನಿನ್ನ ದೇವರು? ಇದೇನು ಸ್ವಾಮಿ, ಈ ಯಾಕೆ ಈ ರೀತಿ ಮಾತನಾಡುತ್ತಿದ್ದೀರಾ? ಈ ತಾಯಿಯ ಮೇಲೆ ನಿಮಗೆ ಅಷ್ಟೊಂದು ಅಪನಂಬಿಕೆ? ಅಪನಂಬಿಕೆ ಇರಲೇಬೇಕು ಕಾವೇರಿ, ಇರಲೇಬೇಕು. ಯಾಕಂದ್ರೆ ಇಂಥ ಉರಿಯುವ ಬಿಸಿನಲ್ಲಿ ಹೊಟ್ಟಿಗೆ ಬಟ್ಟೆ ಕಟ್ಟಿಕೊಂಡು ದುಡಿತಿರುವಾಗ ಸಿಕ್ಕವರ ಕೈಲಿ ಸಾಲ ಮಾಡಿ ಬೀಜ ಗೊಬ್ಬರ ತಂದು ಮಳೆ ಬೆಳೆ ಇರಲಾರ್ದೆ ಒಳಗೆ ಹೋಗದ ಮೇಲೆ ಈ ರೈತರು ಆತ್ಮಹತ್ಯೆ ಮಾಡಿಕೊತ್ತಿದ್ದಾರೆ. ಆ ದೇವರು ಕಣ್ಣು ಮುಚ್ಚಿದ್ದು ಕೂತಿದ್ದಾನೆ, ನಿನ್ನ ಕಣ್ಣು ದೇವರು. ಯಾಕೆ ಸ್ವಾಮಿ, ಯಾಕೆ ಈ ರೀತಿ ಮಾತನಾಡುತ್ತಿದ್ದೀರಾ? ನಿಮ್ಮ ಬಾಯಿಂದ ಅಪಶಕನದ ಮಾತೆ. ಈ ತಾಯಿಯ ಬಗ್ಗೆ ಚುಚ್ಚಿ ಮಾತನಾಡಿದರೆ ನಾವು ಹುಚ್ಚರಾಗುವುದರಲ್ಲಿ ಸಂದೇಹವೇ ಇಲ್ಲ. ಹಠ ಮಾಡದೆ ಮೊದಲು ಪ್ರಸಾದ ತೆಗೆದುಕೊಳ್ಳಿ ಬನ್ನಿ. ಇರ್ಲಿ ಕಾವೇರಿ, ನೀ ಎಷ್ಟಾದರೂ ಈ ದೇವರದ ಪರಮ ಭಕ್ತ ಅಲ್ಲವೇ? ನಿನ್ನ ಇಷ್ಟದಂತೆ ನಾನು ಪ್ರಸಾದವನ್ನು ತಗೋತೀನಿ. ನೋಡಿ ಸ್ವಾಮಿ, ಈ ತಾಯಿಯನ್ನು ನಂಬಿದರೆ ನಮ್ಮ ಬಾಳು ಬಂಗಾರವಾಗುವುದು ಖಂಡಿತ. ಹೌದು, ನಮ್ಮ ಬಾಳೆ ತೋಟಕ್ಕೆ ಹೋಗಿ ಬೇಗ ಬರ್ತೀನಿ ಎಂದವರು ಇಷ್ಟಾಕಿ ಲೇಟ್ ಮಾಡುವುದ್ರಿ? ಮಳ್ಳಿ, ಇವತ್ತು ನಮ್ಮ ಗ್ರಾಮ ದೇವತೆ ಶ್ರೀ ಪಂಚಲಿಂಗೇಶ್ವರ ದೇವ್ರದು ಜಾತ್ರೆ. ಇಂದ ಕುಸ್ತಿಯನ್ನು ನೋಡಿಕೊಂಡು ಗೆಳೆಯರ ಜೊತೆ ಸುತ್ತ ಹಾಕಿಕೊಂಡು ಬರೋದಕ್ಕೆ ಸ್ವಲ್ಪ ಲೇಟವಾಯಿತು. ಅಲ್ರಿ, ಜಾತ್ರೆಗೆ ನೀವು ಒಬ್ಬರೇ ಹೋಗಿ ಬರೆಗೈಯಿಂದ ಬಂದಿದ್ದೀರಲ್ಲ, ನನಗೇನಾದರೂ ತಂದಿದ್ದೀರಾ? ತಂದಿದ್ದೀನಿ ಕಾವೇರಿ, ತಂದಿದ್ದೀನಿ. ನಿನ್ನನ್ನು ಒಳ್ಳೆ ಗಿಫ್ಟವನ್ನು ತಂದಿದ್ದೀನಿ. ಅದೇನು ಗಿಫ್ಟ್ ತಂದಿದ್ದೀರಿ? ಕೊಡಿ ನೋಡೋಣ. ಕಾವೇರಿ, ನೀನು ಕಣ್ಣು ಮುನ್ಸ್ಕೊಂಡು ನಿಂದ್ರು ಬಲಗೈ ಮುಂದೆ ಮಾಡಿಕೊಡು. ಆ ಕಣ್ಣು ಮುಚ್ಚಿದ ಮೇಲೆ ನಿನಗೆ ಒಳ್ಳೆ ಗಿಫ್ಟವನ್ನು ಕೊಡುತ್ತೀನಿ. ಆಯ್ತು ಸ್ವಾಮಿ, ನಾನು ಈಗಲೇ ಕಣ್ಣು ಮುಚ್ಚಿಕೊಡ್ತೀನಿ. ಆದಷ್ಟು ಬೇಗ ಕೊಡಿ. ಹೋಗಿ ಸ್ವಾಮಿ, ನನಗೆ ತುಂಬಾ ನಾಚಿಕೆ ಆಗುತ್ತದೆ. ಈ ಧರ್ಮವಂತರ ಧರ್ಮ ಪತ್ನಿ ಆದ್ರೆ ನಿನಗೆ ಯಾಕೆ ನಾಚಿಕೆ? ಚಿನ್ನ, ನೀ ಮಧುರ ಕಂಠದಿಂದ ಒಂದು ಸುಂದರ ಗೀತೆಯನ್ನು ಹಾಡು. ಆಯ್ತು ಸ್ವಾಮಿ, ಹಾಡುತ್ತೇನೆ. ನಿನ್ನ
ಅನುದಾನ ಅನುರಾಗ ಅನುದಾನ ಅನುರಾಗ ಶುಭಯೋಗ ಸರಿ 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 ಯಾಕೆ ಅಷ್ಟೊತ್ತು ಸ್ವಲ್ಪ ಸನಿಹ ಬರಬಾರ್ದೆ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೇ ಆನಂದವೇ ಯಹೋದಿಗೆ ಚಿಡಿ ಹಾಕುವ ಬದುಕು ಸ್ವರ್ಗವೇ ಆಹಾ ಹೇ 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 ಆಸೆಗಳೆಲ್ಲ ಹೊಸ ಮಧುಮಾಸವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿ ಹಸಿವೆಯಾಗಿದೆ ಹೋಗೋಣವೇ ನಿನ್ನ ಶ್ರೀಮತಿ ಕೈ ಹಿಡಿದಾಗ ಲಾ 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 ಕಾವೇರಿ, ಮನೆಯಲ್ಲಿ ನನ್ನ ತಮ್ಮ ಕಾಣುತ್ತೂ ಇಲ್ಲ. ರೀ, ಹೇಗೆ ಅನಿಸ್ತಾ ಇದೆ ನೋಡಿ. ನೀವು ನೆನೆಸುವಷ್ಟರಲ್ಲಿ ನನ್ನ ಮೈದುನ ಬಂದೇ ಬಿಟ್ಟ. ಅಲ್ಲ, ಇನ್ನು ಮಾತಿದವ್ರಿ ಎಲ್ಲಿ ಅಣ್ಣ, ಅತ್ತಿಗೆ, ಇದೇನಿದು? ಇಷ್ಟೊತ್ತಾದರೂ ಇನ್ನು ನಿಮ್ಮ ದೇವರ ಪೂಜೆವೇ ಮುಗುದಿಲ್ಲವೇ? ಪೂಜೆ ಮುಗೀತು ಬಾ ಮೈದುನ. ಮೊದಲು ದೇವರಿಗೆ ನಮಸ್ಕರಿಸಿ ಪ್ರಸಾದ ತಗೋ. ಇದೇನು ತಮ್ಮ ನಿನ್ನ ಮೈಯೆಲ್ಲ ಕೆಂಪು ಬಣ್ಣು? ಅಣ್ಣ, ಇಂದು ನಮ್ಮ ಊರ ಪಂಚಲಿಂಗೇಶ್ವರ ಜಾತ್ರೆ ಅಲ್ವಾ? ಆ ಪಂಚಲಿಂಗೇಶ್ವರ ಜಾತ್ರೆಯಲ್ಲಿ ಜೋಡೆತ್ತಿನ ಪರದೆಗಳನ್ನು ಇಟ್ಟಿದ್ದಾಗಿತ್ತು. ಆ ಪರದೆಯಲ್ಲಿ ನಮ್ಮ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾವೆ ಅಣ್ಣ. ಅದಕ್ಕಾಗಿ ಈ ಕೆಂಪು ಬಣ್ಣು. ತಮ್ಮ, ಕಲಿತನಾಗಿ ನಿನಗೆ ಬೇಕು ಈ ಎತ್ತುಗಳ ಸ್ಪರ್ಧೆಯನ್ನು. ಯಾಕೆ ಮಾವ, ನನ್ನ ಗಂಡ ಎತ್ತುಗಳನ್ನ ಷರತ್ತಿಗೆ ಬಿಡಬಾರ್ದಾಗಿತ್ತೆ? ಬಿಡಬಾರ್ದಾಗಿತ್ತು ಅಮ್ಮ, ಬಿಡಬಾರ್ದಾಗಿತ್ತು. ಯಾಕಂದ್ರೆ ಪ್ರತಿ ವರ್ಷ ಈ ಗ್ರಾಮ ದೇವತೆ ಶ್ರೀ ಪಂಚಲಿಂಗೇಶ್ವರಿ ಯಾತ್ರೆ ಈ ಊರಿನ ಗಂಡಗೌಡಂದು ಪ್ರಥಮ ಸ್ಥಾನದಲ್ಲಿ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬರ್ತಿದ್ದಾವೆ. ಇಂದು ನಮ್ಮ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬಂದೆವು ಅಂದ ಮೇಗೆ ನಮ್ಮೆಗೆ ಬೆಂಟ ಕಾರಿಸ್ತಾನೆ ಆ ಬಂಡಗೌಡ. ಅಣ್ಣ, ಒಂದ ವೇಳೆ ಆ ಗೌಡ ನಮ್ಮ ಮೇಲೆ ಕೆಂಡ ಕಾರಿದ್ದೇ ನಿಜವಾದರೆ ಅವನ ರುಂಡ ಚಂಡಾಡಿ ಬಿಟ್ಟನು ನಿನ್ನ ತಮ್ಮ
ತಮ್ಮ ಮುಚ್ಚು ಬಾಯಿ. ನಾವು ಶ್ರೀಮಂತರಿಗೆ ಯಾವಾಗಲೂ ಶರಣಾಗಲೇಬೇಕು. ನಮಗೇಕೆ ಬೇಕು ಈ ಗರ್ವದ ಮಾತವನ್ನು? ಅಣ್ಣ, ಮರಣ ಬಂದರೂ ಶರಣನಾಗುವ ಚಂಡನಲ್ಲ ಈ ನಿನ್ನ ತಮ್ಮ. ಗಂಡದ ಗಂಡೂಲಿಗೆ ತಾನೆ. ಹೌದು ಮಾವ, ನನ್ನ ಗಂಡ ಹೇಳೋ ಮಾತು ನಿಜವಿದೆ. ಅಷ್ಟೇ ಅಲ್ಲ, ಗಂಡಗುಲಿ ಪುಂಡ ಹುಲಿ ಅಂತಿರೋ ಈ ನನ್ನ ಗಂಡನ ಎದುರಿಸುವಂತ ಶಕ್ತಿ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇಲ್ಲ. ಸರೋಜ, ನಮ್ಮಂತ ಬಡವರಿಗೆ ಯಾಕೆ ಬೇಕಮ್ಮ ಗರ್ವದ ಮಾತು? ನೋಡು ಮೈದುನ, ನೀನು ಈ ರೀತಿ ಮಾತನಾಡೋದು ಸರಿಯಲ್ಲ. ಸಮಾಧಾನದಿಂದ ಸಾಗಿದರೆ ನಮ್ಮ ಬಾಳು ಸುಗಮವಾಗಿ ಸಾಗುವುದು. ನಿಜವೇ ತಮ್ಮ ನಿಮ್ಮ ಅತಿಗೆಯ ಮಾತವನ್ನು. ಅಣ್ಣ, ಅತ್ತಿಗೆ ತಿಳಿಯದೆ ನಾನೇನೋ ತಪ್ಪ ಮಾತಾಡಿನೇ ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಯಾಕೆ ಚಿಕ್ಕಪ್ಪ, ಯಾಕೆ ಇವನಿಂದ ಕ್ಷಮೆ ಕೇಳ್ತಾ ಇದೀಯಾ? ಬಾ ಕುಮಾರ, ತಪ್ಪು ಮಾಡೋದಕ್ಕಾಗಿ ನನ್ನ ಅಣ್ಣ ಹಾಗೂ ಅತ್ತಿಗೆ ಮುಂದೆ ಕ್ಷಮೆ ಕೇಳುತ್ತಾ ಇದ್ದೀನಿ. ನೋಡಪ್ಪ ಕುಮಾರ, ದೊಡ್ಡವರು ಮಾತನಾಡುವಾಗ ಸಣ್ಣನಾದ ನೀನು ತಲೆ ಹಾಕಬಾರದು ಕುಮಾರ. ಅಮ್ಮ, ನಾನು ಇಂದು ಶಾಲೆಗೆ ಹೋಗುದಿಲ್ಲ. ಯಾಕೆಂದರೆ ಇಂದು ನಮ್ಮ ಪಂಚಲಿಂಗ ಮುತ್ತನ ಜಾತ್ರೆ ಇದೆ. ಆಯ್ತಪ್ಪ ಕುಮಾರ, ನೀನು ಇಂದು ಶ್ರೀ ಗ್ರಾಮ ದೇವತೆ ಪಂಚಲಿಂಗೇಶ್ವರನ ಜಾತ್ರೆ ಒಳಗೆ ಸುತ್ತಾಡ್ಕೊಂಡು ಬಾ. ತಗೋ ಇದು 500 ರೂಪಾಯಿ. ಹಾ, ಜಾತ್ರೆಯ ಸಂಭ್ರಮದಲ್ಲಿ ಎಲ್ಲರೂ ಊಟ ಮಾಡುವುದನ್ನೇ ಮರೆತು ಬಿಟ್ಟಿದ್ದೀರಾ. ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಅತ್ತಿಗೆ, ಊಟದಕ್ಕಿಂತ ಮುಂಚೆಯೂ ನಿಮ್ಮ ಬಾಯಿಂದ ಒಂದು ಸುಮೋದ್ರ ಗೀತೆ ಕೇಳಬೇಕನ್ನೋದೇ ನಮ್ಮೆಲ್ಲರ ಆಶೆ. ಆಯ್ತಪ್ಪ, ನಿನ್ನ ಇಷ್ಟದಂತೆ ಆಗಲಿ. ಮನೆಯಲ್ಲಿ ಮರೆಗೋ ಚೈತನ್ಯ ಬೆಳದಿಂಗಳ ಈ ಬೆಂಕಿ ಕರಗಲು ಸಾಧ್ಯತೆ. ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಹಾರಾಡು ಮನಸ್ಸಿಗೆ ಆಕಾಶವೇ ನೀನಾಡು, ಕಣ್ಣುಗಳೇ ಕೊಡೆಯಾಗಲು ಕಣ್ಣಿನ ಹೊನೆಯಲ್ಲೇ ಹೃದಯದ ಹೋಮಲೆ. ಅಮ್ಮ ರೀ, ನನಗೆ ಯಾಕೋ ತುಂಬಾ ಹೃದಯ ಹೊಡೆದ್ಕೊಳ್ತಾ ಇದ್ದೀರಿ. ನಾನು ಬದುಕೋದಿಲ್ಲ ರೀ, ನಾನು ಬದುಕೋದಿಲ್ಲ. ಅಮ್ಮ, ಏನಾಯ್ತು ಅಮ್ಮ, ನಿನ್ಗೆ ಏನಾಯ್ತು? ಏನಾಯ್ತು ಕಾವೇರಿ, ಏನಾಯ್ತು? ನೋಡಿ ಸರೋಜಾ, ನನ್ನ ಹೃದಯ ಯಾಕೋ ತುಂಬಾ ಹೊಡ್ಕೊಳ್ತಾ ಇದ್ದೀರಿ. ನಾನು ಬದುಕೋದಿಲ್ಲ ಅಂತ ಕಾಣ್ತಾ ಇದ್ದೀರಿ ಸ್ವಾಮಿ, ಬದುಕೋದಿಲ್ಲ ಅಂತ ಕಾಣ್ತಾ ಇದ್ದೀನಿ. ಬೇಗನೆ ಹೋಗಿ ಡಾಕ್ಟರನ್ನು ಕರೆದುಕೊಂಡು ಬಾ. ನೋಡಮ್ಮ ಸರೋಜಾ, ಕುಮಾರ,
ನನಗೇನೂ ಆಗೋದಿಲ್ಲ ಕುಮಾರ, ನನಗೇನೂ ಆಗೋದಿಲ್ಲ. ಸರೋಜ, ಇವನು ನಿನ್ನ ಮಗನಿದ್ದ ಹಾಗೆ ಅವನನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದಮ್ಮ, ನಿನ್ನದು. ಅಮ್ಮ, ನಾನು ಬರ್ತೀನಿ ನಿನ್ನ ಜೊತೆಗೆ. ಅಕ್ಕ ನಿಮಗೇನು ಆಗೋದಿಲ್ಲ, ದಯವಿಟ್ಟು ಧೈರ್ಯ ತಂದ್ಕೊಳ್ಳಿ. ಬಾಬಾ, ಮೊದಲು ಅಕ್ಕನನ್ನ ಆಸ್ಪತ್ರೆ ಕರೆದುಕೊಂಡು ಹೋಗಿ. ಅಣ್ಣ, ಮೊದಲು ಅತ್ತಿಗೆನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ನಡ್ರಿ. ಬೇಡ ತಮ್ಮ ಬೇಡ, ನಾನು ಪಕ್ಕದ ಮನೆ ರಾಜನನ್ನು ತಗೊಂಡು ಆಸ್ಪತ್ರೆಗೆ ಹೋಗ್ತೀನಿ. ನೀನು ಮಗನನ್ನು ಜೋಪಾನ ಮಾಡ್ತೀನಿ ನೋಡ್ಕೋ. ಅಮ್ಮ ಅಮ್ಮ, ನಾನು ಬರ್ತೀನಿ ನಿನ್ನ ಜೊತೆಗೆ. ಬೇಡ ಕಂದ, ದಯವಿಟ್ಟು ಹಠವನ್ನು ಹಿಡಿಬೇಡ. ನೋಡು, ನಿಮ್ಮ ತಾಯಿಗೆ ಏನೂ ಆಗೋದಿಲ್ಲ. ನೀನು ಮೊದಲು ಊಟ ಮಾಡುವೆಯಂತೆ, ನಡಿ. ಅವರು ಆದಷ್ಟು ಬೇಗ ಮನೆಗೆ ಬರ್ತಾರೆ. ಆಯ್ತು, ನಡಿ ಹೋಗೋಣ.